ಹಾರ್ಮುಜ್ ಜಲಸಂಧಿ ಬಳಸದಂತೆ ಇರಾನ್ ನಿರ್ಬಂಧ ಹೇರಿದ್ದು, ಇರಾನ್ ನಿರ್ಬಂಧ ಉಲ್ಲಂಘಿಸಿದ 10 ಹಡಗುಗಳು ನಾಶವಾಗಿವೆ. 10 ತೈಲ ಟ್ಯಾಂಕರ್ಗಳನ್ನ ಇರಾನ್ ಸೇನೆ ಉಡಾಯಿಸಿದೆ. ತೈಲ ಹಡಗುಗಳ ಮೇಲೆ ಸಮರ ಸಾರಿದ ಇರಾನ್ ಸೇನೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ಗಳು ಧಗ ಧಗ ಹೊತ್ತಿ ಉರಿದಿವೆ. ತೈಲ ಟ್ಯಾಂಕರ್ಗಳನ್ನೇ ಗುರಿಯಾಗಿಸಿ ಇರಾನ್ ದಾಳಿ ನಡೆಸಿದೆ. ಹೊತ್ತಿ ಉರಿತಾ ಇರೋ ದೃಶ್ಯ ನೀವೀಗ ನೋಡ್ತಾ ಇದ್ದೀರಿ. ಜಲಸಂಧಿಯನ್ನ ಬಳಸದಂತೆ ಇರಾನ್ ನಿರ್ಬಂಧ ಹೇರಿತ್ತು. ಅದನ್ನ ಉಲ್ಲಂಘಿಸಿದ 10 ತೈಲ ಟ್ಯಾಂಕರ್ಗಳನ್ನ ಉಡಾಯಿಸಿದೆ. ಜಲಸಂಧಿಯ ಫೋಟೋ ನೀವು ನೋಡ್ತಾ ಇದ್ದೀರಾ. ಹಾಗೆ ಎಲ್ಲಿ ಅಟ್ಯಾಕ್ ಮಾಡಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಯುದ್ಧ ಆರಂಭ ಆಗ್ತಾ ಇದ್ದಂತೆ ಜಲಸಂಧಿಯನ್ನ ಬ್ಲಾಕ್ ಮಾಡಿಕೊಳ್ತು ಇರಾನ್. ಹಾರ್ಮುಜ್ ಜಲಸಂಧಿ ನಿರ್ಬಂಧದಿಂದ ಜಾಗತಿಕ ತಲ್ಲಣ ಸೃಷ್ಟಿಯಾಗಿದೆ. ಯಾಕಂದ್ರೆ ವಿಶ್ವದ 30% ತೈಲ ಟ್ಯಾಂಕರ್ಗಳು ಸಾಗೋ ಮಾರ್ಗ ಇದೆ. 32ರಿಂದ 33 ಕಿಲೋಮೀಟರ್ ಉದ್ದದ ಮಾರ್ಗದ ಮೇಲೆ ಇರಾನ್ನ ಹಿಡಿತಾ ಇದೆ. ಯುದ್ಧದಿಂದಾಗಿ ಇದುವರೆಗೂ 3200 ಹಡಗುಗಳು ಕ್ಯಾನ್ಸಲ್ ಆಗಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ 700ಕ್ಕೂ ಹೆಚ್ಚು ಹಡಗುಗಳು ಲಾಕ್ ಆಗಿದ್ದು, ತೈಲ ಬೆಲೆ ಏರಿಕೆಗೆ ಈ ನಿರ್ಬಂಧ ಕಾರಣ ಆಗುತ್ತೆ. 53% ತೈಲ ಇಲ್ಲಿಂದಲೇ ಆಮದು ಮಾಡಿಕೊಳ್ಳುತ್ತೆ ಭಾರತ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದಲ್ಲಿ ತೈಲ ಸಂಕಷ್ಟ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಭಾರತದ ಜೊತೆಗೆ ಚೀನಾ, ಪೂರ್ವ ಏಷ್ಯಾ ರಾಷ್ಟ್ರಗಳಿಗೂ ಕಷ್ಟ ಕಟ್ಟಿಟ್ಟು ಬುತ್ತಿ. ಇರಾನ್ಗೆ ಸೇರಿದ ಹಡಗನ್ನ ಹೊಡೆದು ಉರುಳಿಸ್ತಾ ಅಮೆರಿಕ ಸೇನೆ. ಸಬ್ಮರೀನ್ ಮೂಲಕ ಇರಾನ್ಗೆ ಸೇರಿದ ಹಡಗಿನ ಮೇಲೆ ದಾಳಿ. ಶ್ರೀಲಂಕಾ ಬಳಿ ಸಾಗ್ತಾ ಇದ್ದ ಇರಾನ್ ಹಡಗನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದ್ದು, ಶ್ರೀಲಂಕಾ ನೌಕಾಪಡೆಯಿಂದ ಹಡಗಿನಲ್ಲಿದ್ದ 32 ಸಿಬ್ಬಂದಿಯ ರಕ್ಷಣೆಯಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ದಾಳಿ ಮಾಡ್ತಾ ಅಮೆರಿಕದ ಜಲಾಂತರ್ಗಾಮಿ ಮೂಲಕ ದಾಳಿಯಾಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. 32 ಜನ ಸಿಬ್ಬಂದಿಯನ್ನ ಶ್ರೀಲಂಕಾದ ನೌಕಾಪಡೆ ಸೇವ್ ಮಾಡಿದೆ, ರಕ್ಷಣೆ ಮಾಡಿದೆ. ಸಬ್ಮರೀನ್ ಬಳಸಿ ಇರಾನ್ಗೆ ಸೇರಿದ ಹಡಗನ್ನ ಹೊಡೆದು ಉರುಳಿಸ್ತಾ ಅಮೆರಿಕ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಜಲಾಂತರ್ಗಾಮಿ ದಾಳಿ ಮಾಡ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.